ಈ ರೈತರಿಗೆ ಮೊದಲನೇದು ಏನು ಗೊತ್ತಾ, ಅವನು ಬೆಳೆಯಕ್ಕೆ ಸಾಧ್ಯ ಇದ್ದು ಕೊಂಡ್ಕೊತಾನಲ್ಲ, ಅವ್ನು ನಾಲೆಡ್ಜ್ನ ಅವ್ನು ಕಳ್ಕೊತಾ ಇದ್ದಾನೆ ಅಂತ. ನಾನು ಹೇಳಿದ್ನಲ್ಲ ಸರ್, ಒಂದು ಎಕರೆ ಜಾಗ ಇದ್ದುಬಿಟ್ರೆ ಬ್ರಹ್ಮಾಂಡನೇ ಸೃಷ್ಟಿ ಮಾಡ್ಬೋದು ಸರ್. ಮನುಷ್ಯನಿಗೆ ತಾಳ್ಮೆ ಬೇಕು, ಒಂದು 6 ವರ್ಷ ಕಾಯಬೇಕು. ಇದರಲ್ಲಿ ಕಳೆ ಅಂತಾರೆ, ಕಳೆ ಎಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ. ಭೂಮಿಲಿ ಉತ್ಕೃಷ್ಟತೆ, ಗೊಬ್ಬರ ಮತ್ತು ಹ್ಯೂಮಸ್ಸು ಏನು ಇಲ್ಲ ಅಂದರೆ, ಕಳೆನೇ ಬೆಳೆಯಲ್ಲ ಅಂದರೆ ಇನ್ನಲ್ಲಿ ಬೆಳೆ ಇನ್ನೆಲ್ಲಿ ಬೆಳೆಯುತ್ತೆ ಸರ್? ಹೊಸ್ದಾಗಿ ಮಾಡೋರಿಗೆ ಏನು ಗೊತ್ತಾ ಸರ್, ನಾನು ಹೇಳಿದ್ನಲ್ಲ ನಿಮಗೆ, 5 ರಿಂದ 6 ವರ್ಷ ಮೊದಲನೇ ತಾಳ್ಮೆ ಆಯಿತಾ. ಆ 6 ವರ್ಷ ಅವ್ರು ಎಲ್ಲರೂ ಒಂದು ಕಡೆ ಕೆಲಸ ಮಾಡ್ತಿರ್ತಾರಲ್ವ, ಅದು ಪೋರ್ಷನ್ ಆಫ್ ಅಮೌಂಟ್ ಇಲ್ಲಿ ತಂದಾಕಿ, ನಿಮ್ಗೆ ಇದು ಮ್ಯೂಚುವಲ್ ಫಂಡ್ ಥರ ಬೆಳೆಯುತ್ತೆ ಆಯಿತಾ. ಈ ಸಮಸ್ಯೆಗಳು ಅಂದರೆ ಏನೇನು ಬರ್ಬೋದು ತೋಟ ಮಾಡುವಾಗ? ರೋಗಗಳು ಅಂದಾಗ ನೀವು ಯಾವುದೇ ಪೆಸ್ಟಿಸೈಡ್ ಹೊಡೆದ್ರೂ ಒಂದು ಮಟ್ಟಕ್ಕೆ ಕವರ್ ಆಗುತ್ತೆ, ಹೋದ್ರೂ ಹೋಗ್ಬೋದು, ಉಳಿದ್ರೂ ಉಳಿಬೋದು. ಈಗ ಔಷಧಿ ಹೊಡೆದ ತಕ್ಷಣ ಹೋಗುತ್ತೆ ಅಂತ ಹೇಳಿಲ್ಲ, ಆಮೇಲೆ ಔಷಧಿ ಹೊಡೆದ್ಮೇಲೆ ಹೋಗ್ಲೂಬೋದು. ಬಟ್ ನಾನು ಯಾವುದೋ ಒಂದು ಪ್ರಯತ್ನ ಮಾಡಿಲ್ಲ. ಈಗ ಮೆಣಸು ಬಳ್ಳಿಗೆ ಹಳದಿ ಚುಕ್ಕಿ ರೋಗ ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ಹೋಗಲಿ. ಔಷಧಿ ನಾನು ಹೊಡ್ಸೋದೇ ಇಲ್ಲ ಸರ್. ಔಷಧಿ ಇವತ್ತಿನವರೆಗೂ ನಾನು ಯಾವ ಗಿಡಗಳಿಗೂ ಹೊಡ್ಸಲ್ಲ, ಯಾವ ಇದಕ್ಕೂ ಹೊಡ್ಸಲ್ಲ. ಗೊಬ್ಬರ ಇಲ್ಲಿ ಈಗ ನನ್ನ ಹತ್ರ ಒಂದು 6 ಆಡುಗಳಿದೆ, ಅದೇ ಗೊಬ್ಬರ ಆಗುತ್ತೆ. ಪ್ಲಸ್ ಕೋಳಿಗಳ ಗೂಡುಗಳಲ್ಲಿ ಸುಮಾರು ಗೊಬ್ಬರ ಸಿಗುತ್ತೆ. ಹಾಂ, ಕೋಳಿ ಗೊಬ್ಬರ, ನಾಟಿ ಕೋಳಿ ಗೊಬ್ಬರ. ಆಮೇಲೆ ನಂದು ಇದು ಗಿಡಗಳ ಬಡ್ಡೆಗೆ ಗೊಬ್ಬರ ಹಾಕಬೇಕು ಅನ್ನೋದೇನಿಲ್ಲ, ನೀವು ಎಲ್ಲಾರ ಸರಿ ಕಾಳು ಇರ್ತಂಗೆ ಎರ್ಚ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಮೊದಲನೇದು ಏನು ಗೊತ್ತಾ, ಹೀಟ್ನ ಇದು ಎಕ್ಸ್ಪೋಸ್ ಮಾಡುತ್ತೆ. ಯಾವುದು ಬಿಸಿಲು ಬಿದ್ದಾಗ, ಒಂದು ಬೇಸಿಗೆಯಲ್ಲಿ ಇದು ಒಣಗಬಾರ್ದು ಅಂತ. ಎರಡನೇದು ಮಳೆ ಬಿದ್ದಾಗ ಏನಾಗುತ್ತೆ, ಇಲ್ಲಿಗೆ ಹನಿಗಳು ಬೀಳುತ್ತೆ, ಇದು ಭೂಮಿಗೆ ಡ್ರಾಪ್ ಆಗುತ್ತೆ. ನ್ಯಾಚುರಲ್ ಕ್ಯಾಲ್ಶಿಯಮ್ಮು ಗಿಡಗಳಿಗೆ ಸಪ್ಲೈ ಆಗುತ್ತೆ. ಸುಣ್ಣ, ಬೆಲ್ಲ, ಮೈದಾ ಹಿಟ್ಟು. ಎಸ್, ಮೈದಾ ಹಿಟ್ಟು ಬೆಲ್ಲ ಏನಕ್ಕೆ ಹಾಕಬೇಕು ಅಂದರೆ, ಸುಣ್ಣ ಆದರೆ ಹೊಡಿತಿದಂಗೆ ಉದುರೋಗ್ಬಿಡುತ್ತಲ್ಲ ಸರ್, ಬೇಸಿಗೆ ಕಳೆಯೋರಿಗೆ ಸ್ವಲ್ಪ ಮಟ್ಟಿಗೆ ಇರಲಿ ಅಂತ. 2-3 ಮುಂಗಾರು ಮಳೆ ಬಿದ್ದಾಗ, ಹನಿ ಬಿದ್ದಾಗ ಮತ್ತೆ ಡ್ರಾಪ್ ಆಗುತ್ತೆ. ಸರ್ ಆಮೇಲೆ ಈ ಭಾಗದ ಬೆಳೆಗಾರರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಏಲಕ್ಕಿ ನಮ್ಮ ಬೆಳೆ ಅಲ್ಲ, ಏಲಕ್ಕಿ ನಾವು ಬೆಳೆಯೋಕ್ಕಾಗಲ್ಲ. ಇದು ತೋರಿಸ್ಲಿ ಅನ್ನೋ ಲೆಕ್ಕ ಕೇಳ್ತಿದ್ದೀನಿ. ನಾನು ಒಂದು ಬುಡ ಏಲಕ್ಕಿ ಬೆಳೆದಿದ್ದೆ, ತುಂಬ ಅದ್ಭುತವಾಗಿ. ಆಮೇಲೆ ಗೊತ್ತಾಯಿತು ಇದು ನನಗೆ ಸೂಟ್ ಆಗಲ್ಲ ಅಂತ ಬಿಟ್ಬಿಟ್ಟೆ ಏಲಕ್ಕಿನ. ಎಲ್ಲ ಕಡೆನೂ ಏಲಕ್ಕಿ ಇದೆ, ಹಾಂ, ಅಲ್ಪ ಸ್ವಲ್ಪ ಏಲಕ್ಕಿ ಬರುತ್ತೆ ಆಯಿತಾ. ಆದರೆ ಇದರಲ್ಲಿ ನಾನು ಕಮರ್ಷಿಯಲಾಗಿ ದುಡ್ಡು ಮಾಡ್ತೀನಿ ಇಲ್ಲ. ಏನು ಗೊತ್ತಾ, ವೆರಿ ಇಂಪಾರ್ಟೆಂಟ್, ಪೆಸ್ಟಿಸೈಡ್ ಇಲ್ಲದೆ ಏಲಕ್ಕಿ ಬರಲ್ಲ. 100% ಸರ್. ಆರ್ಗ್ಯಾನಿಕಲಿ ಏಲಕ್ಕಿ ಬೆಳೆದಿರೋರು ಯಾರು ಪುಣ್ಯಾತ್ಮರು ಇದ್ದರೆ ಬೇಕಾದ್ರೆ ನಾನು ಅವ್ರನ್ನ ಹೋಗಿ ನಾನು ಮೀಟ್ ಮಾಡ್ತೀನಿ. ಹಾಂ, ಹೌದು. ಅಲ್ಲ, ನಾನು ಇದು ಚಾಲೆಂಜ್ ಮಾಡ್ತಿಲ್ಲ, ನಾನು ಮನವಿ ಮಾಡ್ತಿದ್ದೀನಿ. ಅವ್ರು ಆರ್ಗ್ಯಾನಿಕಲ್ಲಿ ಏನಾದ್ರೂ ಏಲಕ್ಕಿ ಬೆಳೆಯೋರು ಇದ್ದರೆ ನಾನು ಬೇಕಾದ್ರೆ ಪ್ರಯತ್ನ ಮಾಡಬಲ್ಲೆ. ಅವ್ರನ್ನ ನೋಡಿಬಿಟ್ಟು ಕಾಂಡ ಕೊರಕ ಹುಳ, ಅದು ಸ್ಮೆಲ್ ಜಾಸ್ತಿ, ಯಾವುದು ಏಲಕ್ಕಿ ಆಯಿತಾ. ಅದಕ್ಕೆ ಅಂದರೆ ಈಗ ಈ ತೆಂಗು ಇದಕ್ಕೆಲ್ಲ ಹುಳ ಹಿಡಿಯೋಕ್ಕೆ ಇನ್ಸೆನ್ಸ್ ಹಾಕ್ತಾರಲ್ಲ, ಆ ರೀತಿ ಅದಕ್ಕೆ ಹುಳಗಳನ್ನ ಅಟ್ರ್ಯಾಕ್ಟ್ ಮಾಡ್ತದೆ. ಬನ್ನಿ, ಇಫ್ ಯು ಡೋಂಟ್ ಮೈಂಡ್ ಬನ್ನಿ, ನೋಡಿ ಇಲ್ಲಿ. ಇಷ್ಟೆಲ್ಲ ಹುಳಗಳು ಕಾಣ್ತಾ ಇದೆಯಾ? ಕಾಣಿಸ್ತಿದೆ. ಇದಕ್ಕೆ ಸೊಲ್ಯೂಷನ್ ಹೆಂಗೆ ಗೊತ್ತಾ ಸರ್, ಕ್ಲೋರೋಪೈರಿಪಾಸ್ ಅದನ್ನ ಸಿರಿಂಜಲ್ಲಿ ಇಂಜೆಕ್ಟ್ ಮಾಡಬೇಕು ಇದ್ರೊಳಗಡೆಗೆ, ಆಗ ಈ ಸ್ಟೆಮ್ ನಿಂತ್ಕೊಳ್ಳುತ್ತೆ. ಹೋಗುತ್ತೆ, ಈ ಬರ್ತಾನೆ ಇರುತ್ತೆ, ಇದು ಹೋಗೋದು ಇಲ್ಲ, ಬರ್ತಾನೆ ಇರುತ್ತೆ. ನೀವು ಮೇಂಟೈನ್ ಮಾಡಿದಷ್ಟು ಬರುತ್ತೆ. ಬಟ್ ನಾನು ಮೇಂಟೆನೆನ್ಸಲ್ಲಿ ಇಟ್ಟಿದ್ದೀನಿ ಇದನ್ನ, ನನಗಿದು ಬೇಡ ಅಷ್ಟೇ. ಎಸ್, ನೀವು ಒಂದು 5 ಅಡಿಕೆ, ಒಂದು ಏಲಕ್ಕಿನ ಅಷ್ಟು ಪ್ರಯಾಸ ಪಟ್ಟು ಬೆಳೆಯೋದಕ್ಕೆ, ಈಗ ನಿಮಗೆ ಅಡಿಕೆ ಚೆನ್ನಾಗಿ ಬರುತ್ತಲ್ವ, 5 ಅಡಿಕೆ ಎಕ್ಸ್ಟ್ರಾ ಬೆಳೀರಿ, ಆ ದುಡ್ಡು ತಗೊಂಡು ಮಾರ್ಬಿಟ್ಟು ಏಲಕ್ಕಿ ತಗೊಂಡು ತಿನ್ಕೊಳ್ಳಿ. ಹಾಂ, ಈಲ್ಡ್ ತೆಗ್ದಿದ್ದೀನಿ ಸರ್. ಹಾಂ, ಬರುತ್ತೆ. ಮನೆ ಖರ್ಚಿಗೆ ಆಗುತ್ತೆ, ನಮ್ಮ ತೋಟದ್ದು ಅನ್ನೋದಕ್ಕೆ ಖುಷಿ ಆಗುತ್ತೆ. ಮೊದಲನೇದು ಹೆಂಗೆ ಗೊತ್ತಾ ಸರ್, ರೈತ ಅವನ ಜಮೀನಲ್ಲಿ ಏನು ಮಾಡಬೇಕು ಅಂದರೆ, ಅವನು ಏನು ಕೊಂಡ್ಕೊತಾನೆ, ಅವನು ಬೆಳೆಯೋಕ್ಕೆ ಸಾಧ್ಯ ಇದ್ದು ಅದನ್ನು ಅವ್ನು ಏನು ಕೊಂಡ್ಕೊತಾನೆ ಫಸ್ಟ್ ಅವನು ಲಿಸ್ಟ್ ಮಾಡ್ಕೋಬೇಕು. ನಾನು ಇದನ್ನೆಲ್ಲ ನಾನು ಬೆಳೆಯೋಕ್ಕೆ ಸಾಧ್ಯ ಇದೆ, ಆದ್ರೂ ನಾನು ಕೊಂಡ್ತಾ ಇದ್ದೀನಿ, ಅವನು ಲಿಸ್ಟ್ ಮಾಡ್ಕೊಂಡ್ರೆ ಸರ್, ಹೌದು, 10 ರೂಪಾಯಿ ನಾನು ಕೊಡ್ತಾನೆ. ಇಯರ್ಲಿ ಲೆಕ್ಕ ಹಾಕಿದ್ರೆ ಅದು ಎಷ್ಟೋ ಸಾವಿರಗಳಾಗಿರುತ್ತೆ. ಅದನ್ನು ಉಳಿಸಿದ್ರೆ ನಿಮಗೆ ಬೇಡ ಬಿಡಿ, ನಿಮ್ಗೆ 50 ಗ್ರಾಮ್ ಬರಲಿ,
ಸಾಕಲ್ಲ. ಏಲಕ್ಕಿ ಬಂದಷ್ಟು ಬರಲಿ ಬಿಡಿ, ಬರ್ಲಿ ಬಿಡಿ. ಬರೀ 50 ಗ್ರಾಮು. ಈಗ ಹೊಸದಾಗಿ ಮೊದಲನೇದು ಏನು ಗೊತ್ತಾ, ಅವನು ಈಗ ಪೆಪ್ಪರ್ ಆಗಲಿ, ಇದು ಮನೆಗೆ ತರಕಾರಿ ಆಗಲಿ, ಪ್ರತಿಯೊಂದು ಬೆಳ್ಕೋಬಹುದು. ಈ ಜಾಸ್ತಿ ಬೇಡ ಸರ್. ಸರ್ ನೀವು ಈಗ ಎಲ್ಲ ಗ್ರೋ ಬ್ಯಾಗ್ ಕಾನ್ಸೆಪ್ಟ್ ಇದೆ ಹೌದೌದು ಅಲ್ವಾ? ಒಂದು ಗ್ರೋ ಬ್ಯಾಗ್ಗೆ 4 ಇದು ಬೀನ್ಸ್ ಬೀಜ ಹಾಕೊಂಬನ್ನಿ. ಹೌದಲ್ಲ? ಹಾಂ, ನಿಮ್ಮ ಮನೆಗೆ ಆಗುತ್ತಲ್ಲ. ಹಾಂ, ತುಂಬಾ ಆಯ್ತು. ಹೌದು, ಆ ರೀತಿ ಸಿಟಿಗಳಲ್ಲೆಲ್ಲ ಅದೇ ಅದು. ಹೌದು ಹೌದು, ಗ್ರೋ ಬ್ಯಾಗ್. ಇನ್ನು ರೈತ ಅವ್ನ ಜಮೀನಿರೋ ಕಡೆ ಮಾಡ್ಕೋಬೋದಲ್ಲ. ಎಸ್, 100% ಸರ್. ಅವ್ನ ಖರ್ಚನ್ನು ಎಲ್ಲಿ ಬರ್ಡನ್ ಮಾಡಬೇಕು ಅಂದರೆ ಇದು. ಸರ್, ಇದು ದೇವನಹಳ್ಳಿ ಚಕ್ಕೋತ. ಹಾಂ, ನೋಡಿ ನಿಮಗೆ ಅಲ್ಲಲ್ಲಿ ಒಂದೊಂದು ಕೊಕ್ಕೋ ಕಾಣ್ತಾ ಇದೆ. ಹಾಂ, ಎಂಟೈರ್ ಈ ತೋಟದಲ್ಲಿ ಹಬ್ಬ ಅಂದರೆ ಒಂದು 50 ಕೊಕ್ಕೋ ಇರ್ಬೋದು ಸರ್. 50 ಅಷ್ಟೇ. ಕಾಫಿ ಎಷ್ಟಿದೆ? ಕಾಫಿ ಒಂದು ಅಡಿಕೆಗೆ ಒಂದು ಕಾಫಿ ಇದೆ. ಆಲ್ಮೋಸ್ಟ್ ನಿಯರ್ಲಿ ಒಂದು 400 ಪ್ಲಾಂಟ್ಸ್ ಕಾಫಿ ಇರ್ಬೋದು ಸರ್. ಬನ್ನಿ ಸರ್, ಇದು ವಿಳ್ಯದೆಲೆ. ವಿಳ್ಯದೆಲೆ. ಮೆಣಸು ಥರನೇ ಕಾಣ್ತದೆ. ಹೌದು, ಮೆಣಸು ಥರನೇ ಕಾಣುತ್ತೆ. ನಿಮ್ಗೆ ಏನು ಹೇಳಿದೆ, ನಿಮ್ಮ ಮನೆ ಪೂಜೆಗೆ ನೀವು ವಿಳ್ಯದೆಲೆ ತರಬೇಕು. ಬೆಳ್ಕೊಳ್ಳಿ. ಒಂದು ವರ್ಷಕ್ಕೆ ಒಂದು 10 ಗಿಡ ಬೇಡ, 2 ಗಿಡ, 1 ಗಿಡ ಹಾಕೊಳ್ಳಿ. ನೀವು ನಿಮ್ಮ ರೈತ ನಿಮ್ಮ ಮನೆ ಬಳಕೆ ನೀವು ಖರ್ಚು ಮಾಡಿ ಫಸ್ಟ್ ಅದನ್ನ ನೀವು ಕೊಂಡ್ಕೊಳ್ಳೋದನ್ನ ಕಮ್ಮಿ ಮಾಡಿ. ಒಂದು ವರ್ಷಕ್ಕೆ ಒಂದು 500. ಈಗ ನಿಮ್ಮ ಮನೇಲಿ ವಿಳ್ಯದೆಲೆ ತಿನ್ನೋರಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 3-4 ಸಾವಿರ ರೂಪಾಯಿ ದುಡ್ಡು ಬೇಕು ಇಲ್ವಾ? ಇವಾಗ ಎಷ್ಟು ಒಂದು 7-8 ಎಲೆಗೆ 20 ರೂಪಾಯಿ ತಗೋತಾರೆ. ಹೌದು, ಈಗ ಈ ರೇಟ್ ಎಲ್ಲ ಜಾಸ್ತಿ. ಹಾಂ, ಅಷ್ಟೇ. ಈ ರೈತರಿಗೆ ಮೊದಲನೇದು ಏನು ಗೊತ್ತಾ, ಅವನು ಬೆಳೆಯಕ್ಕೆ ಸಾಧ್ಯ ಇದ್ದು ಕೊಂಡ್ಕೊತಾನಲ್ಲ, ಅವ್ನು ನಾಲೆಡ್ಜ್ನ ಅವ್ನು ಕಳ್ಕೊತಾ ಇದ್ದಾನೆ ಅಂತ. ಸರ್, ಇದು ದೇವನಹಳ್ಳಿ ಚಕ್ಕೋತ. ಸರ್, ಈ ದೇವನಹಳ್ಳಿ ತಂದಿಲ್ಲ. ನಮಗೆ ಈ ಹಾಬಿ ಯಾವ ನರ್ಸರಿ ಆದ್ರೂ ಸರಿ ಹೋಗೋದು ನೋಡೋದು. ನನಗೆ ಸ್ವಲ್ಪ ಮಾರ್ಗದರ್ಶಕರಾಗಿ ನಿಂತಿದ್ದು ಶ್ರೀರಂಗಪಟ್ಟಣದಲ್ಲೊಬ್ಬ ರಿಟೈರ್ಡ್ ಫಾರೆಸ್ಟ್ ಆಫೀಸರು ದೇವೇಗೌಡರು ಅಂತ. ಅವ್ರದ್ದೊಂದು ಸಣ್ಣ ನರ್ಸರಿ ಇದೆ. ಅವ್ರಿಗೆ ನಾನು ಮೈಸೂರು ವೀಕ್ಲಿ ಒನ್ಸ್ ಬರ್ತಿದ್ದೆ. 2022ವರೆಗೂ ವೀಕ್ಲಿ ಒನ್ಸ್ ಅಷ್ಟೇ ಇಲ್ಲಿಗೆ ಬರ್ತಿದ್ದು. ತೋಟನ ಯಾರಿಗೋ ಒಬ್ರಿಗೆ ನೋಡ್ಕೊಳಕ್ಕೆ ಬಿಟ್ಟಿದ್ದೆ. ಅವ್ರ ಪಾಪ ಅವ್ರದ್ದು ಕಾಂಟ್ರಿಬ್ಯೂಟ್ ಚೆನ್ನಾಗಿದೆ ನಮಗೆ. ಹೌದು, ಇಷ್ಟೆಲ್ಲ ಆಯಿತು. ಬನ್ನಿ. ತೆಂಗು ನಮ್ಮ ಫಾದರೇ ಹಾಕಿದ್ರು. ಹಾಂ, ತೆಂಗು ಮಾತ್ರ. ಇನ್ನು ಬಾಕಿದೆಲ್ಲ ನಾನು ಹಾಕಿದ್ದೆ. ಅಡಿಕೆ ನಾವು ಹಾಕಿದ್ದು. ನೋಡಿ, ಇದು 2 ಬೆಟ್ಟದ ನೆಲ್ಲಿಕಾಯಿ, ಪ್ಯೂರ್ಲಿ ನಾಟಿ. ಇದು ಸೀಸನ್ ವೈಸು ಏನಾದರೂ ಬಿಟ್ಟಾಗ ಬಿಡುತ್ತೆ. ಯಾವಾಗ ಸೆಪ್ಟೆಂಬರು, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ ಇಳಿರುತ್ತೆ ಸರ್. ನಾನು ಇದನ್ನು ಯಾರಿಗೂ ಮಾರಾಟ ಮಾಡಲ್ಲ. ಯೂಸ್ ಮಾಡ್ತೀವಿ, ಯಾರು ಕೇಳಿದ್ರು ಕೊಡ್ತೀನಿ. ಅಷ್ಟೊಂದು ಯೂಸ್ ಮಾಡಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ತೀವಿ. ಬಾಕಿದೆಲ್ಲ ಬಿದ್ದಿರುತ್ತೆ. ಇನ್ನು ಯಾರು ಗೊತ್ತಿರೋ ಸ್ನೇಹಿತರು ಅವರು ಬರ್ತಾರೆ, ತಗೊಂಡು ಹೋಗ್ತಾರೆ ಅಷ್ಟೇ. ಎಷ್ಟು ಬರುತ್ತೆ ಅಂದರೆ ಇವೆರಡರಿಂದ ಹೆಚ್ಚು ಕಮ್ಮಿ ಒಂದು 3 ಕ್ವಿಂಟಲ್ ಬರುತ್ತೆ. 3 ಕ್ವಿಂಟಲ್ ನಾಟಿ, ಪ್ಯೂರ್ ನಾಟಿ ಆಮ್ಲ ಬರುತ್ತೆ. ಜ್ಯೂಸ್ ಮಾಡ್ಕೊಳ್ಳೋರಾಗಲಿ, ಇವ್ರು ಮಾಡ್ಕೊಳ್ಳೋ ಯಾರು. ಕಾಫಿ ನೋಡಿ ಈ ರೀತಿ ಸಿಗುತ್ತೆ. ಹಾಂ, ಮತ್ತು ಗೂಡು ಕಟ್ಟಿದೆ. ಈ ಟೈಮಲ್ಲಿ ಎಲ್ಲ ಗಿಡಗಳಲ್ಲಿ ಗೂಡು ಕಟ್ಟಿರುತ್ತೆ ಸರ್. ಅದಾಗೆ ಬಿಟ್ಬಿಡ್ತೀವಿ ಸರ್. ಈಗ ಅವಾಗ ನಾವು ಕ್ಲೀನಿಂಗ್ ಮಾಡೋ ಟೈಮ್ ಬಂದ್ರೂ ಗೂಡಿದ್ರೆ ಅದನ್ನು ಬಿಟ್ಬಿಡ್ತೀವಿ. ಹಾಂ, ಗೂಡು, ಮರಿಗಳು, ಮೊಟ್ಟೆಗಳು ಎಲ್ಲ ಇರುತ್ತೆ. ಇದು ಹಳೇದು. ಹಾಂ, ಮರಿ ಮಾಡ್ಕೊಂಡು ಹೊರಟೋಗಿರ್ತದೆ. ಇಲ್ಲಿ ಏನು ಗಿಡಗಳು ನೋಡಿದ್ರಿ ಕೆಳಗಡೆ ಫಸ್ಟ್ ಮಾಡಿದ್ದು ಅದೆಲ್ಲದು ಈಲ್ಡೆ. ಹೌದು. ಇಲ್ಲ ಸರ್, ಅಟ್ ಎ ಟೈಮ್ ಮಾಡಿಲ್ಲ ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ನೀವು 500 ಗಿಡ ತಂದುಬಿಟ್ಟು ನಿಮ್ಗೆ ಜಾಗ ಇಲ್ಲದೆ ಹೋದ್ರು ಸುಮ್ಮನೆ ಅಲ್ಗೊಂದು ಸೇರಿಸಲ್ಲ. ನಾನು ವೀಕ್ಲಿ ಒನ್ಸ್ ಬಂದಾಗ ಫಸ್ಟ್ ನೋಡ್ಕೊಂಡು ಹೋಗೋದು ಜಾಗ. ಈ ಜಾಗಕ್ಕೆ ಯಾವ ಗಿಡ ಸೂಟಬಲ್ ಆಗುತ್ತೆ ಅಂತ. ನಾನು ಹೇಳಿದ್ನಲ್ಲ ಸರ್, ಒಂದು ಎಕರೆ ಜಾಗ ಇದ್ದುಬಿಟ್ರೆ ಬ್ರಹ್ಮಾಂಡನೇ ಸೃಷ್ಟಿ ಮಾಡ್ಬೋದು ಸರ್. ಮನುಷ್ಯನಿಗೆ ತಾಳ್ಮೆ ಬೇಕು, ಒಂದು 6 ವರ್ಷ ಕಾಯಬೇಕು ಅಷ್ಟೇ. ಮತ್ತು ಆ 6 ವರ್ಷ ಟೈಮ್ ಇದೆಯಲ್ಲ, ನಿಮ್ಗೆ ಎಲ್ಲಿಂದ ನಾವು ಇನ್ಕಮ್ ಜನ್ರೇಟ್ ಆಗಬೇಕು. ಮತ್ತು 6 ವರ್ಷ ಆಮೇಲೆ ನೀವು ಗಿಡ ಹಾಕಿದ ಗಿಡಗಳೆಲ್ಲ ಬಂದೇ ಬರುತ್ತೆ. ಆ ಕಾನ್ಸೆಪ್ಟ್ ಮೊದಲೇ ತಳ್ಳಿರಬಾರ್ದು. ಹೋಗುತ್ತೆ ಮತ್ತೆ ತಂದು ಹಾಕೊಳ್ಳಿ. ಹಾಂ, ಬೇಸಿಗೆ. ಇದು ಈ ಬೇಸಿಗೆ ನಾನು ಎಲ್ಲೂ ಕಳೆ ತಗ್ಸಲ್ಲ. ಯಾಕೆಂದರೆ ಕೆಳಗಡೆ ಭೂಮಿದು ಮಾಯಿಶ್ಚರೈಸ್ ಹಂಗೇ ಇರಬೇಕು.
ಮಾಯಿಶ್ಚರೈಸು ಪೂರ್ತಿ ಹಾಗೆ ಕವರ್ ಆಗಬೇಕು, ಓಕೆ ಹಂಗೇ ಇರಬೇಕು ಪೂರ್ತಿ. ನಂತರ ಬೇಸಿಗೆ ಮಳೆ ಯಾವಾಗ ಉಯ್ಯಕ್ಕೆ ಶುರು ಆಗುತ್ತೆ ಅವಾಗ ಬೇಕಾದ್ರೆ ಒಂದ್ಸಲ ಬ್ರಷ್ ಕಟ್ರಲ್ಲಿ ಹೊಡಿಸ್ಬೇಕು. ಇದ್ರ ಪ್ರಯೋಜನ ಏನು ಗೊತ್ತಾ ಸರ್, ಇದರಲ್ಲಿ ಕಳೆ ಅಂತಾರೆ, ಕಳೆ ಎಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ. ಭೂಮಿಲಿ ಉತ್ಕೃಷ್ಟತೆ, ಗೊಬ್ಬರ ಮತ್ತು ಹ್ಯೂಮಸ್ಸು ಏನು ಇಲ್ಲ ಅಂದರೆ, ಕಳೆನೇ ಬೆಳೆಯಲ್ಲ ಅಂದರೆ ಇನ್ನಲ್ಲಿ ಬೆಳೆ ಇನ್ನೆಲ್ಲಿ ಬೆಳೆಯುತ್ತೆ? 100% ಸರ್, ಕಳೆ ಎಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಲ್ಲಿ ಬೆಳೆ ಬರುತ್ತೆ. ನೀವು ಆಗ ಏನು ಮಾಡಬೇಕು ಅಂದ್ರೆ ಬೆಳೆ ಹಾಕಿ ಅದಕ್ಕೆ ಅದ್ರ ಸುತ್ತ ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದು, ಗಿಡದ ಸುತ್ತ ದೂರ ಇರಲಿ ಬಿಡಿ ಕಳೆ. ಮತ್ತೆ ಈ ಕಳೆ ಕಿತ್ತು ಹಾಕ್ತೀರಿ. ಕಳೆ ಕಿತ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ ಸರ್, ಸುಮ್ಮನೆ ಒಂದು ಕಡೆ ಹಾಕ್ತಾರೆ, ಮಳೆ ಬರುತ್ತೆ, ಅವಾಗ ಏನಂತ ಮತ್ತೆ ಚಿಗುರುತ್ತೆ. ಅದು ಹಂಗೆ ಹಾಕ್ಬಾರ್ದು. ಕಳೆಯಲ್ಲಿ ಹಾಕಿ ಅದ್ರ ಮೇಲೆ 4 ಮಂಕ್ರಿ ಮಣ್ಣು ಹಾಕಿ. ನಿಮ್ಮ ನೀವು ತೋಟಗಾರಿಕೆ ಅಂದಾಗ ಏನು ಗೊತ್ತಾ ಸರ್, ಒಂದು 10 ಲೋಡ್ ಮಣ್ಣು ಇರ್ಬೇಕು ನಿಮ್ಮ ಹತ್ರ. ಒಂದು ಕಡೆ ಡಂಪಾಗಿ ಬಿದ್ದಿರಬೇಕು. ಕಳೆ ಎತ್ತಾಕ್ತಿರಲ್ವಾ, ಇಲ್ಲ ಎಲ್ಲಿ ಈ ಥರ ಎಲ್ಲರ ಹಳ್ಳ ಇರುತ್ತೋ ಏನಿರುತ್ತೋ ಅಲ್ಲಿಗೆ ಹಾಕಬೇಕು. ಅದ್ರ ಮೇಲೆ 4 ಮಂಕ್ರಿ ಮಣ್ಣು ಹಾಕ್ಬೇಕು. ಹೌದು ಹೌದು. ಮತ್ತೆ ಮಣ್ಣು ಏರಿಸ್ತಾರೆ. ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್, ತೋಟಗಳಿಗೆ ಮಣ್ಣು ಏರಿಸ್ತಾರೆ. ಒಂದೊಂದು ಅಡಿ ಮಣ್ಣು ಏರಿಸ್ಬಿಟ್ರೆ ಗಿಡಗಳೆಲ್ಲ ಪೂರ್ತಿ ಹಾಳಾಗ್ಬಿಡುತ್ತೆ. ನೀವು ಮಣ್ಣು ಹಾಕ್ಬೇಕು ಅಂದ್ರೆ ಹೆಂಗೆ, ಒಂದು ಮಂಕ್ರಿ ಬುಟ್ಟಿ ತಗೋಬೇಕು, ಬಡ್ಡೆ ಹಿಂಗೆ ಎರಚಬೇಕು ಚೆದರದಂಗೆ, ಆಯಿತಾ? ಹಿಂಗೆ ಮೇಲ್ಮಣ್ಣು ಹಾಂ, ನಿಮ್ಮ ಮಣ್ಣು ಆ ಗಿಡಗಳ ಬೇರ್ಗೆ ಉಸಿರಾಟಕ್ಕೆ ತೊಂದರೆ ಕೊಡಬಾರ್ದು, ಆ ರೀತಿ. ಹಾಂ, ಕೊಕ್ಕೋ. ಹಾಂ ಇದೆ ಸರ್. ಸರ್ ಇದೆಲ್ಲ ಬಟರ್ ಫ್ರೂಟು ನೋಡಿ, ಎಲ್ಲ ಇದು ತೆಗಿತಾ ಇದ್ದಾರೆ ಇದನ್ನು. ಹಾಂ, ಇದನ್ನು ಗುದ್ಮಟ್ಟೆಗಳ ಕತ್ತರಿಸಾಕ್ಬಿಡಿ ಗುರು, ಅಲ್ಲ ಆಟನೆ ಮೇಲೆ ಹಾಕಿ. ಹಾಂ, ಇದನ್ನೆಲ್ಲ ಇಲ್ಲೆಲ್ಲ ಮಧ್ಯಕ್ಕೆ ಒಂದು ಕಡೆ ಹಾಕೊಳ್ಳೋಣ. ಇಲ್ಲಿ ಏನು ಇದು ಕಳೆ ಇದೆ ಸರ್, ಈಗ ಅದೇ ಡ್ರೈ ಮಲ್ಚಿಂಗ್ ಮಾಡ್ತೀನಿ ಅಂತಿಲ್ಲನಲ್ಲ, ಈ ಕಳೆ ಮೇಲೇ ಡ್ರೈ ಮಲ್ಚಿಂಗು. ಹಾಂ, ಇದನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹಾಕೋದಲ್ಲ, ಇದ್ರ ಮೇಲೇ ಹಾಕ್ಬಿಡೋದು. ಹಾಂ, ಆಮೇಲೆ ನಿಮ್ಗೆ ಹೇಳಿದ್ನಲ್ಲ, ಈಗ ಅಷ್ಟು ಉದ್ದಕ್ಕೆ ನಾನೊಂದು 1/4 kg ಸುಣ್ಣ ಯೂಸ್ ಮಾಡ್ತೀನಿ. ಅದು ಸ್ವಲ್ಪ ಬರ್ನ್ ಮಾಡುತ್ತೆ. ಹಾಂ, ಹೌದು ಹೌದು ಹೌದು. ಬನ್ನಿ ಸರ್. ಸರ್ ಕೀಟಗಳು ನನಗೆ ಯಾಕೆ ಬಾಧೆ ಕೊಡ್ತಿಲ್ಲ ಅಂದರೆ, ಈಗ ನಿಮಗೆ ಸುಮಾರು ಗೂಡುಗಳು ತೋರಿಸ್ತೆ, ಸಣ್ಣ 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 ಪಕ್ಷಿಗಳು. ಈಗ ಅವಕ್ಕೆ ಫುಡ್ ಯಾವುದು? ಎಸ್, ಕೀಟಗಳ ಬಾಧೆ ಇಲ್ಲ ನಿಮಗೆ? ನನಗೆ ಕೀಟಗಳ ಬಾಧೆ ಇಲ್ಲ ಸರ್. ನನ್ನ ವೈಯಕ್ತಿಕವಾಗಿ ನನ್ನ ತೋಟದಲ್ಲಿ ನನಗೆ ಕೀಟಗಳದ್ದು ಯಾವುದು ಬಾಧೆ ಇಲ್ಲ, ಆಯಿತಾ? ತೆಂಗಿನ ಮರಕ್ಕೆ ಮಾತ್ರ ಆ ಕಪ್ಪು ಕಾಯಿ ಕೊರೆಯೋ ಹುಳ ಇರುತ್ತಲ್ಲ, ಅದಕ್ಕೆಲ್ಲ ಅಲ್ಲಲ್ಲಿ ಇದು ಕಟ್ಟಿದ್ದೀನಿ. ಅದೇ ಹುಳಗಳು ಹಿಡಿಯೋದು ಟ್ರ್ಯಾಪ್ ಇಟ್ಟಿದ್ದೀನಿ, ತೋರಿಸ್ತೀನಿ. ಹುಳಗಳು ಇದೆ ಇದರಲ್ಲಿ. ಬನ್ನಿ ಸರ್. ಸರ್ ಈ ಪೋರ್ಷನ್ ನಾನು ಖಾಲಿ ಬಿಟ್ಕೊಂಡಿದ್ದೀನಿ, ಅದು ಆ ಕಡೆದು ನಂದೇನೆ. ಅಲ್ಲಿ ಒಂದು ಬೋರ್ವೆಲ್ ಹೊಡಿಸ್ಬೇಕು. ಸೊ ನಾನು ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಿಲ್ಲ, ಆಯಿತಾ? ಈ ಜಾಗದಲ್ಲಿ ಇದು ಈಗ ಲಾಸ್ಟ್ ಇಯರ್ ನಾನು ಕೊಕ್ಕೋ ಹಾಕಿರೋದು ಸರ್ ಇಲ್ಲಿ. ಇಷ್ಟಕ್ಕೆ ಮಾತ್ರ ಬರೀ ಕೊಕ್ಕೋ ಪ್ಲಾಂಟ್ ಮಾಡೋಣ ಅಂತ. ಇಷ್ಟಕ್ಕೆ ಬರೀ ಒಂದು 20 ಗಿಡ ಇರಲಿ, ಒಂದು 50 ಗಿಡ ಇರಲಿ. ಒಂದು ಗಿಡದಲ್ಲಿ 3 kg ಅಂದ್ರೂ 50 ಗಿಡಕ್ಕೆ 14, 20, 2 ಕ್ವಿಂಟಲ್. 2 ಕ್ವಿಂಟಲ್ಗೆ 485 ಇಂಟು 48,000, 1 ಲಕ್ಷ. ಯಾವ ಸರ್? ಇದೊಂದು 10 ಕುಂಟೆ ಬರುತ್ತೆ ಸರ್. ಮತ್ತು ಕಾಫಿ ಲಾಸ್ಟ್ ಇಯರ್ ನನಗೆ ಇಷ್ಟು ಗಿಡದಿಂದ ಸರ್ ನನಗೆ 132 kg ಆಗಿತ್ತು. ಹಾಂ, 28 ಹೋದ ಸಲ ಅದೇ 285 ರೂಪಾಯಿ ಆಯಿತು. ಆಮೇಲೆ ನಾನಿಲ್ಲಿ ಏನು ಮಾತಾಡ್ತೀನಿ ಸರ್, ಯಾರಾದರೂ ರೈತರು ಬಂದು ನೋಡ್ಕೋಬೋದು. ಅವರು ಸ್ಟಡಿಗಾಗಲಿ, ಕ್ಯೂರಿಯಾಸಿಟಿಗಾಗಲಿ, ಇಲ್ಲ ಮುಂದೆ ತೋಟ ಮಾಡೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಾಗಲಿ, ನಾನು ಇಲ್ಲಿ ಏನು ಮಾತಾಡ್ತೀನಿ ಅದಕ್ಕೆ ಪ್ರತಿಯೊಂದಕ್ಕೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡಬಲ್ಲೆ. ಸರ್ ಹೊಸ್ದಾಗಿ ಮಾಡೋರಿಗೆ ಏನು ಗೊತ್ತಾ ಸರ್, ನಾನು ಹೇಳಿದ್ನಲ್ಲ ನಿಮಗೆ, 5 ರಿಂದ 6 ವರ್ಷ ಮೊದಲನೇ ತಾಳ್ಮೆ, ಆಯಿತಾ? ಆ 6 ವರ್ಷ ಅವ್ರು ಎಲ್ಲರೂ ಒಂದು ಕಡೆ ಕೆಲಸ ಮಾಡ್ತಿರ್ತಾರಲ್ವ, ಅದು ಪೋರ್ಷನ್ ಆಫ್ ಅಮೌಂಟ್ ಇಲ್ಲಿ ತಂದಾಕಿ, ನಿಮ್ಗೆ ಇದು ಮ್ಯೂಚುವಲ್ ಫಂಡ್ ಥರ ಬೆಳೆಯುತ್ತೆ, ಆಯಿತಾ? ಈ ಸಮಸ್ಯೆಗಳು ಅಂದರೆ ಏನೇನು ಬರ್ಬೋದು ತೋಟ ಮಾಡುವಾಗ? ಸರ್ ಸಮಸ್ಯೆಗಳು ಮೊದಲನೇದು ಲೇಬರ್ ಸಮಸ್ಯೆ, ಮೊದಲನೇದು. ಅದಕ್ಕಿಂತ ಮೊದಲು ವಾಟ್ರು, ನೀರಿನ ಸಮಸ್ಯೆ ಕರೆಕ್ಟಾಗಿದ್ದರೆ ಮಾತ್ರನೇ ಬಾಕಿದೆಲ್ಲ. ಒಂದು ಮನುಷ್ಯನಿಗೆ ರಕ್ತ ಹೆಂಗೋ ಆ ರೀತಿ ನೀರು. ನೀವು ನೀರೇ ಇಲ್ಲ ಅಂದರೆ
ನೀವೇನು ಮಾಡಲಿಕ್ಕಾಗಲ್ಲ. ನೀರು ವೆರಿ ಇಂಪಾರ್ಟೆಂಟ್. ನೀರು ಇದ್ದು ಸಾಯಿಲ್ ಬೇಕಾದ್ರೆ ಕೆಟ್ಟಿರಲಿ, ನೀವು ಸಾಯಿಲ್ನ ರೆಡಿ ಮಾಡ್ಕೋಬೋದು. ನೀರು ಕೆಟ್ಟರೆ ನೀವು ಸಾಯಿಲ್ ಇದೇನು ಮಾಡೋಕ್ಕಾಗಲ್ಲ. ನೋ ಅದರ್ ಆಪ್ಷನ್ಸ್. ಬನ್ನಿ. ಪ್ಲಸ್ ನೀರು ವಾಟರ್ ಹೆಂಗೆ ಮಾಡಬೇಕು ಅಂದರೆ, ನೀರು ನಿಮ್ಗೆ ಎಷ್ಟು ಪ್ರಮಾಣದಲ್ಲಿದೆ ಅದು ಇಂಪಾರ್ಟೆಂಟು, ಆಯಿತಾ. ತೀರಾ ಕಮ್ಮಿ ಇದ್ದರೆ ಡ್ರಿಪ್ ಮಾಡ್ಬೋದು, ಅದಕ್ಕಿಂತ ಸ್ವಲ್ಪ ಹೈಕ್ ಇದ್ದರೆ ಸ್ಪ್ರಿಂಕ್ಲರ್ ಮಾಡ್ಬೋದು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಹರಿಸ್ಬೋದು. ಬಟ್ ಹರಿಸೋದು ಏನಾಗುತ್ತೆ ಅಂದರೆ, ಹರ್ಸೋ ಕಾನ್ಸೆಪ್ಟು ಗಿಡಗಳಿಗೆ ಅಷ್ಟು ಒಳ್ಳೇದಲ್ಲ. ಹೋಗುತ್ತೆ. ಒಂದು ಗಿಡಗಳ ಸುತ್ತ ನಿಮಗೆ ನೀವು ಇಲ್ಲಿ ನೋಡ್ಬೋದು, ನಾನು ಪ್ರತಿ ಗಿಡದ್ದು ಬಡ್ಡೆಗೂ ಇಲ್ಲಿ ನೋಡಿ ಸರ್ ಮಣ್ಣು ಹಾಕ್ಸಿದ್ದೀನಿ. ಈ ಸರ್ಫೇಸಿಂದ ಇಲ್ಲಿ ಹೈಟ್ ಇದೆ ಅಲ್ವಾ, ಬುಡಕ್ಕೆ ನೀರು ನಿಲ್ಲಬಾರ್ದು, ಹೊರಗಡೆ ಬಂದ್ಬಿಡ್ಬೇಕು. ಆಗ ಗಿಡ ಉಸಿರಾಡೋಕ್ಕೆ ಸಾಧ್ಯ. ಅದಕ್ಕೇನಾದರೂ ನೀವು ಪೂರ್ತಿ ಇಲ್ಲಿವರೆಗೆ ನೀರು ತುಂಬಿದ್ರೆ ಗಿಡ ಉಸಿರುಗಟ್ಟುತ್ತೆ. ಸರ್ ಸ್ಟಡಿ ನೋಡೋದು, ಸಾಕಷ್ಟು ತೋಟಗಳು, ಆಮೇಲೆ ಹೆಚ್ಚು ಕಮ್ಮಿ ಅಂದ್ರೆ ಸರ್ ನಾನೊಂದು 50,000 ರೂಪಾಯಿ ಬುಕ್ಕೇ ಸ್ಟಡಿ ಮಾಡಿದ್ದೀನಿ. ನಾರಾಯಣ ರೆಡ್ಡಿ ಅವ್ರದ್ದು, ವರ್ತೂರು ನಾರಾಯಣ ರೆಡ್ಡಿ, ಸುಭಾಷ್ ಪಾಳೇಕರ್, ಪುಕವಕ, ಒಂದು ಹುಲ್ಲಿನ ಕ್ರಾಂತಿ. ಇದು ಸರ್ ಇದು ಒಂದು ತೂತಾಯಿತು. ಇದು ನನ್ನ ನಾಲೆಡ್ಜು. ಇದು ಸುಮಾರು ಒಂದು ಈ ಹೈಟಲ್ಲಿದ್ದಾಗ ತೂತಾಯಿತು ಸರ್. ನೋಡಿದೆ ಚೆನ್ನಾಗಿದೆ. ನಾನು ಇದಕ್ಕೇನು ಮಾಡಿದೆ ಗೊತ್ತಾ ಸರ್, ಬೇವಿನ ಎಣ್ಣೆ, ಸೋಪ್ ವಾಟ್ರು, ಇಂಗು, ಎಲ್ಲನೂ ಕೆಮ್ಮಣ್ಣು ಕಲಿಸ್ಬಿಟ್ಟು ಇದಕ್ಕೆ ಮೆತ್ತದೆ. ಇದೇನಾಯ್ತು ಗೊತ್ತಾ, ಇವಾಗ ಮತ್ತೆ ತೂತಾಗ ತಪ್ತು, ತೂತ ಹೋಗ್ಲಿಲ್ಲ, ತೂತ ಹೋಗೋದು ತಪ್ತು, ಗಿಡ ಅದ್ರ ಪಾಡಗದ್ದು ಜನರೇಟಾಗಿ ಉಳ್ಕತ್ತೆ. ಹೌದು 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 ಸರ್ ಹೌದು. ಬಹಳ ವಿಶೇಷಗಳು ಸರ್ ಇವೆಲ್ಲ. ಬನ್ನಿ ಸರ್, ಕೊಕ್ಕು ಬನ್ನಿ. ಇದು ನಿಂಬೆ, ಜಾಯ್ಕಾಯಿ ಬನ್ನಿ.